ಈ ಬಿರಿಯಾನಿ ರೆಸಿಪಿ ಶೇರ್ ಮಾಡಿ ಬ್ರೋ ಅಂತ ತುಂಬಾ ಜನ ನನಗೆ ಹೇಳಿದ್ರು. ಇದು ಮೇಘನಾ ಸ್ಟೈಲ್ ಪನೀರ್ ಬಿರಿಯಾನಿ. ಇದನ್ನು ಕರೆಕ್ಟ್ ಆಗಿರೋ ರೀತಿಯಲ್ಲಿ ಮಾಡಿದ್ರೆ ವೆಜಿಟೇರಿಯನ್ಸ್ ಮಾತ್ರ ಅಲ್ಲ, ನಾನ್ ವೆಜಿಟೇರಿಯನ್ಸ್ ಕೂಡ ಖುಷಿಯಾಗಿ ತಿಂತೀರಾ. ಯಾಕೆಂದ್ರೆ ಇದು ಚೆನ್ನಾಗಿರೋದು ಅಂದ್ರೆ ಇದು. ಮೊದಲಿಗೆ ಈರುಳ್ಳಿ ಫ್ರೈ ಮಾಡಬೇಕು. ಅದಕ್ಕಾಗಿ ಒಂದು ಬಾಣಲಿ ಇಟ್ಟು ಅದರಲ್ಲಿ 1 ಸ್ಪೂನ್ ಎಣ್ಣೆ ಹಾಗೂ 2 ಸ್ಪೂನ್ ತುಪ್ಪ ಹಾಕಿ. ನಾನಲ್ಲಿ ನಮ್ಮ ಹಾಸನ ಜಿಲ್ಲೆಯ ಮಿಲ್ಕಿಂಗ್ ಆರ್ಗ್ಯಾನಿಕ್ ಅವರ ತುಪ್ಪ ಯೂಸ್ ಮಾಡ್ತಿದ್ದೀನಿ. ಇದು ಇಂಡಿಯಾಸ್ ಫಸ್ಟ್ ಹ್ಯೂಮನ್ ಸರ್ಟಿಫೈಡ್ ಡೈರಿ ಫಾರ್ಮ್ ಆಗಿರುವ ಕಾರಣ ಗೋವುಗಳು ಸ್ಟ್ರೆಸ್ ಫ್ರೀ, ಇವರ ಪ್ರಾಡಕ್ಟ್ಸ್ ಸ್ಟ್ರೆಸ್ ಫ್ರೀ. ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಂಡು ಅದು ಗೋಲ್ಡನ್ ಕ್ರಿಸ್ಪಿ ಆದ್ಮೇಲೆ ತೆಗೆದು ಸೈಡ್ಗಿಡಿ. ನಾನು ಮಿಲ್ಕಿಂಗ್ ಆರ್ಗ್ಯಾನಿಕ್ ಅವರದೇ ಆದ ಹೈ ಪ್ರೋಟೀನ್ ಪನೀರ್ ಯೂಸ್ ಮಾಡ್ತಿದ್ದೀನಿ. ಸದ್ಯಕ್ಕೆ ಇವರ ಪ್ರಾಡಕ್ಟ್ಸ್ ಬೆಂಗಳೂರಿನ ಎಲ್ಲ ಆಫ್ಲೈನ್ ಸ್ಟೋರ್ ಗಳಲ್ಲೂ ಲಭ್ಯವಿದೆ. ಜನವರಿಯಿಂದ ಎಲ್ಲ ಆನ್ಲೈನ್ ಸ್ಟೋರ್ ಗಳಲ್ಲೂ ಸಿಗುತ್ತೆ. ಈಗ ಪನೀರ್ ಈ ರೀತಿ ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೊಂಡು ಒಂದು ಸಿಂಪಲ್ ಕೋಟಿಂಗ್ ಕೊಟ್ಟು ಎಣ್ಣೆಯಲ್ಲಿ ಫ್ರೈ ಮಾಡಿ ಪಕ್ಕಕ್ಕಿಡಿ. ಈರುಳ್ಳಿ ಫ್ರೈ ಮಾಡಿದಂತ ಎಣ್ಣೆಗೆ 1 ಸ್ಪೂನ್ ತುಪ್ಪನೂ ಹಾಕಿ ನಾನು ಕಮೆಂಟ್ಸ್ ಅಲ್ಲಿ ಮೆನ್ಷನ್ ಮಾಡಿರುವಂತಹ ಈ ಎಲ್ಲಾ ಐಟಮ್ಸ್ ಒಂದಾದ್ಮೇಲೆ ಒಂದು ಹಾಕಿ ಮಸಾಲ ಮಾಡ್ಕೊಂಡು ಅದರ ಅರ್ಧ ಭಾಗ ತೆಗೆದು ಅದರೊಳಗೆ ಪನೀರ್ ಹಾಕಿ ಮಿಕ್ಸ್ ಮಾಡ್ಕೊಂಡ್ರೆ ಮಸಾಲ ರೆಡಿ ಗುರು. ತೆಗೆದಿಟ್ಟ ಮಸಾಲ ಹಾಗೂ ಫ್ರೈ ಮಾಡಿದಂತ ಈರುಳ್ಳಿಯ ಮುಕ್ಕಾಲ್ ಭಾಗ ಹಾಕಿ ಅದರ ಮೇಲ್ಗಡೆ ಫಸ್ಟ್ 50% ಬಂದಿರೋ ಬಾಸ್ಮತಿ, ಆಮೇಲೆ ಮುಕ್ಕಾಲ್ ಭಾಗ ಬಂದಿರೋ ಬಾಸ್ಮತಿ ರೈಸ್ ಹಾಕಿ ಗಾರ್ನಿಶ್ ಮಾಡ್ಕೊಂಡು ಒಂದು ತವಾ ಮೇಲಿಟ್ಟು 5 ನಿಮಿಷ ಹೈ ಫ್ಲೇಮ್ ನಲ್ಲಿ 20 ನಿಮಿಷ ಲೋ ಫ್ಲೇಮ್ ನಲ್ಲಿ ದಮ್ ಮಾಡಿದ್ರೆ ರೆಡಿ ಗುರು. ಫೈನಲಿ ಅದನ್ನು ಒಂದ್ಸಲ ಮೆಲ್ಲಗೆ ಮಿಕ್ಸ್ ಮಾಡ್ಕೊಂಡು ಸರ್ವ್ ಮಾಡಿ ಮೇಲೆ ಸ್ವಲ್ಪ ಪನೀರ್ ಮಸಾಲ ಹಾಕಿದ್ರೆ ಮೇಘನಾ ಸ್ಟೈಲ್ ಪನೀರ್ ಬಿರಿಯಾನಿ ತಯಾರ್.